ಹಾಯ್ ಎಲ್ಲೋ ಎವ್ರಿವನ್, ಇದು ಮಂಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಸೋಮವಾರ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಮನೆಗೆ ಬಂದು ನಾಷ್ಟ ಮಾಡ್ತಾಯಿದ್ದೀವಿ. ಇದು ನಮ್ಮ ಮನೆಯವರೇ ಮಾಡಿಕೊಟ್ಟಿರೋಂಥ ವೆಜಿಟೇಬಲ್ ಪಲಾವು. ಇನ್ನೊಂದು ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಪಲಾವ್ ಯಾವ ರೀತಿ ಮಾಡೋದು ಅಂತ. ಭವಿತ ಜೊತೆ ಎಲ್ಲ ಆಟ ಆಡ್ಕೊಂಡಾದ್ಮೇಲೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಬೇಳೆ, ಹೀರೆಕಾಯಿ, ಬೀನ್ಸ್ ಹಾಕಿ ಉಪ್ಸಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಅರ್ಧ ಪಾತ್ರೆಯಷ್ಟು ನೀರು ಹಾಕಿ ಬೇಳೆ, ಟೊಮೊಟೊ, ಒಂದು ಅರ್ಧ ಬೇಳೆ ಟೊಮೊಟೊ ಬೇಯಷ್ಟು ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಅದ್ರ ಸ್ವಲ್ಪ 1/4 ಟೀ ಸ್ಪೂನ್ ಅರಿಶಿನ, 1/4 ಟೀ ಸ್ಪೂನು ಎಣ್ಣೆ ಎರಡು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಬೇಳೆ ಚೆನ್ನಾಗಿ ಬೇಯುತ್ತೆ ಎಣ್ಣೆ ಅರಿಶಿನ ಹಾಕೋದ್ರಿಂದ. ಆನಂತರ ಈಗ ಬೇಳೆ ಟೊಮೊಟೊ ಎಲ್ಲ ಬೆಂದಿದೆ. ಈಗ ನೋಡಿ ಬೇಳೆ ಈ ರೀತಿ ಒಡೆಯಷ್ಟು ಬೆಂದಿದ್ರೆ ಸಾಕು. ಇಷ್ಟು ಬೇಳೆ ಉಪ್ಸಾರಿಗೆ ಚೆನ್ನಾಗಿರುತ್ತೆ. ಉಪ್ಸಾರು ಈ ರೀತಿ ಬೇಳೆ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಂಡಾದ್ಮೇಲೆ ಈಗ ತೊಳೆದು ಇಟ್ಕೊಂಡಿರುವಂಥ ಬೀನ್ಸು, ಹೀರೆಕಾಯಿನ ಹಾಕ್ತಾಯಿದ್ದೀನಿ. ಎಲ್ಲ ಬೆಂದಾಗಿದೆ. ಈಗ ಟೊಮೊಟೊನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಖಾರ ರುಬ್ಬಕ್ಕೆ ಅದು ಆರಬೇಕು. ಬಿಸಿ ಆರೋವರೆಗೂ ಟೊಮೊಟೊನ ಸ್ಮ್ಯಾಶ್ ಮಾಡ್ಕೊಂಡು ಹಾಕತಾಯಿದ್ದೀನಿ. ಈಗ ಬೇಳೆ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದು ಬೌಲ್ ಇಟ್ಕೊಂಡು ಸೋರು ಹಾಕತಾಯಿದ್ದೀನಿ. ಬೇಳೆ ನೀರು ಬೇರೆ ಸಪ್ರೇಟು, ಬೇಳೆ ಹೀರೆಕಾಯಿ ಎಲ್ಲ ಸಪ್ರೇಟ್ ಹಾಕಿ ಸೋರಾಕಿ ಇಟ್ಕೊತಾಯಿದ್ದೀನಿ. ಈಗ ಇದೆಲ್ಲ ಸ್ವಲ್ಪ ಆರಕ್ಕೆ ಎತ್ತಿಟ್ಬಿಟ್ಟು ಮೊದಲಿಗೆ ಈಗ ಉಪ್ಸಾರು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಒಂದು 5ರಿಂದ 6 ಕಾಳು ಮೆಣಸು, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ನಂತರ ಒಂದು 8ರಿಂದ 9 ಒಣಮೆಣ್ಸಿನ್ಕಾಯಿ ಹಾಕತಾಯಿದ್ದೀನಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕನ್ಸಿಸ್ಟೆನ್ಸಿಲಿ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಆಗೋಷ್ಟು ಬಿಸಿ ಮಾಡ್ಕೊತಾಯಿದ್ದೀನಿ. ಅದ್ರ ಸ್ವಲ್ಪ ಜೊತೆಗೆ ಕರಿಬೇವು ಹಾಕತಾಯಿದ್ದೀನಿ. ಎಲ್ಲ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗೋವರೆಗೆ ಬಿಸಿ ಮಾಡ್ಕೊಂಡ್ಮೇಲೆ ನಂತರ ಜಾರ್ಗೆ ಟೊಮೊಟೊ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1/4 ಟೀ ಸ್ಪೂನು ಸಾಲ್ಟು, ನಂತರ ಒಂದು ನೆಲ್ಲಿ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿರೋದ್ರಿಂದ ಸಾಕು ಹುಣಸೆಹಣ್ಣು ಸ್ವಲ್ಪ ಹಾಕಿದ್ರೆ. ಈ ರೀತಿ ಒಣಮೆಣ್ಸಿನ್ಕಾಯಲ್ಲಿರೋ ತೊಟ್ಟೆಲ್ಲ ಬಿಡಿಸಿ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಎಲ್ಲ ಹಾಕೊಂಡ ನಂತರ ಒಂದು ಸ್ವಲ್ಪ ಕಾಯಿ ತುರಿ ಹಾಕತಾಯಿದ್ದೀನಿ. ಟೇಸ್ಟ್ಗೆ ಮತ್ತು ಖಾರ ಚೆನ್ನಾಗಿರುತ್ತೆ. ಈಗ ಖಾರ ರುಬ್ಕೊಂಡಾಗಿದೆ. ಈ ರೀತಿ ಆದರೆ ಸಾಕು ಖಾರ ಅಷ್ಟು. ಎಲ್ಲ ಆದ ನಂತರ ಪಲ್ಯಕ್ಕೆ ಒಂದು ಬಾಣಲೆ ಇಟ್ಟು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಸಿಡಿತಿದ್ದಂಗೆ ಒಂದು 5-6 ಎಲೆ ಕರ್ಬೇವಿನ ಸೊಪ್ಪು ಹಾಕೊಂಡ ನಂತರ 1-2-3 ಬ್ಯಾಡಗಿ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಹಾಕತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳ್ಳಿ. ಅದಾದ ನಂತರ ಒಂದು ಗೆಡ್ಡೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಈಗ ಅರ್ಧ ಹೋಳಷ್ಟು ಕಾಯಿ ತುರಿ, ಅರ್ಧ ಹೋಳು ಹಾಕೊಳ್ಳಿ. ಪಲ್ಯಕ್ಕೆ ಚೆನ್ನಾಗಿರುತ್ತೆ. ಕಾಯಿ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಪಲ್ಯ. ಅದರಿಂದ ನಾನು ಅರ್ಧ ಹೋಳು ಕಾಯಿ ಹಾಕತಾಯಿದ್ದೀನಿ. ಆನಂತರ 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ ನಂತರ ಸೋರಾಕಿ ಇಟ್ಕೊಂಡಿದ್ದಂಥ ಪಲ್ಯನ ಈಗ ಹಾಕ್ತಾಯಿದ್ದೀನಿ. ಬೀನ್ಸ್, ಹೀರೆಕಾಯಿ, ಬೇಳೆ ಎಲ್ಲ ಹಾಕಿ ಪೂರ್ತಿ ಫ್ರೈ ಮಾಡ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ.
ಪಲ್ಯ ರೆಡಿಯಾಗಿದೆ. ನೀರು ಸೋರಾಕೊಂಡಿದ್ದಲ್ಲ ಅದು ಒಂದು ಕುದಿ ಬರೋವರೆಗೆ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ. ಈಗ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಊಟ ರೆಡಿ. ಇವತ್ತಿಗೆ ಇಲ್ಲಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಬಾಯ್.